ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೀವ್ ಎಲ್ಲ ಅಪ್ಲೈ ಮಾಡ್ಬೋದು, ಮತ್ತೆ ನಿಮ್ ಸಿ ವಿ ಹೆಂಗಿರ್ಬೇಕು ಎಲ್ಲ ಮಿಕ್ಕಿದ್ದು, ಮತ್ತೆ ಅದ್ರ ಜೊತೆ ಇದು ಕವರ್ ಲೆಟರ್. ದ ಫಸ್ಟ್ ಪ್ರಿಫರೆನ್ಸ್ ನಾನ್ ಕೊಡೋದು ಇದು ಮೆಕ್ಡೊನಾಲ್ಡ್ಸ್ ಹಿಂಗೇನೆ ಇರೋದು. ಆಫ್ಲೈನ್ ಅಲ್ಲಿ ಹೆಂಗ್ ಅಪ್ಲೈ ಮಾಡಿ, ಕ್ಯಾಂಪ್ಸ್ ಎಲ್ಲ ಜಾಸ್ತಿ ನಡೆಯುತ್ತೆ UK ಅಲ್ಲಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಪಾರ್ಟ್ ಟೈಮ್ ಜಾಬ್ಸ್ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ನೀವ್ ಹೆಂಗ್ ಪಾರ್ಟ್ ಟೈಮ್ ಜಾಬ್ಸ್ ಬಗ್ಗೆ ತಿಳ್ಕೊಬಹುದು, ನೀವ್ ಎಲ್ಲ ಅಪ್ಲೈ ಮಾಡ್ಬೋದು, ಮತ್ತೆ ನಿಮ್ ಸಿ ವಿ ಹೆಂಗಿರ್ಬೇಕು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಾದ್ರೆ, ನೀವ್ ಯಾವ್ಯಾವ ಜಾಬ್ಸ್ ಯಾವ್ಯಾವ ತರ ಸಿ ವಿ ಇಟ್ಕೊಬೇಕು ಅಂತ ಎಲ್ಲಾನು ತೋರಿಸ್ತೀನಿ. ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ, ನಂದು ಸಿ ವಿ ತೋರಿಸ್ತೀನಿ. ಸೊ ಬನ್ನಿ ಪಾರ್ಟ್ ಟೈಮ್ ಬಗ್ಗೆ ನೋಡೋಣ ಇವತ್ತು. ಸೊ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ, ನೀವು ಇಲ್ಲಿ ಬರ್ಬೇಕಂದ್ರೆ ಪಾಸ್ಪೋರ್ಟ್ ಬೇಕಾಗಿತ್ತು. ನನ್ನ ಕೈಲಿ ಇರೋದು ಇವಾಗ ಪಾಸ್ಪೋರ್ಟ್ ಒಂದಿದ್ರೆ ಸಾಲದು, ಅದ್ರ ಜೊತೆ ವೀಸಾನು ಬೇಕಾಗುತ್ತೆ. ನೀವು ವೀಸಾ ಅಪ್ಲೈ ಮಾಡ್ತೀರಾ, ಬಟ್ ನೀವು ಪಾರ್ಟ್ ಟೈಮ್ ಮಾಡ್ತೀರಾ ಅಂದ್ರೆ ನೀವು ವೀಸಾಲಿ ಒಂದು ಕ್ಯಾಚ್ ಇರುತ್ತೆ. ಏನಪ್ಪಾ ಅಂದ್ರೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ನನ್ನ ವೀಸಾ ಇದು ಸ್ಟೂಡೆಂಟ್ ವರ್ಕ್ ಲಿಮಿಟ್ 20 hours per week ಅಂತ ಇದೆ. ಸೊ ಏನಂದ್ರೆ, ನೀವ್ ನನ್ನ ಸ್ಟೂಡೆಂಟ್ ವೀಸಾ ಇದ್ರೆ ನಾನು ಬರೀ 20 hours per week ಮಾತ್ರ ಕೆಲಸ ಮಾಡಕ್ಕಾಗೋದು. ಮತ್ತೆ ಅದ್ರ ಬಗ್ಗೆನೂ ಹೇಳ್ತೀನಿ. ಇನ್ನೊಂದೇನಪ್ಪಾ ಅಂದ್ರೆ, ಇದು ತೋರಿಸ್ತೀನಿ ಒಂದು ನಿಮಿಷ. ಇದು NHS ಲೆಟರ್ ಅಂತ, NHS ನಂದು ನ್ಯಾಷನಲ್ ಇನ್ಶೂರೆನ್ಸ್ ನಂಬರ್ ಅಂತ, ಅದ್ರ ಲೆಟರ್ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಇವಾಗ. ಸೊ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ, ವೀಸಾದು 20 hours per week. ನೀವು ಬರೀ 20 hours ಅಷ್ಟೇ ಒಂದ್ ವೀಕಲ್ಲಿ ಕೆಲಸ ಮಾಡಕ್ಕಾಗೋದು. ಆಮೇಲೆ ನೀವು ಅದನ್ನ ಹೆಂಗ್ ಬೇಕಂದ್ರೆ ನೀವು ಶಿಫ್ಟ್ ಮಾಡ್ಕೊಬಹುದು. ಇವಾಗ ಮಂಡೇ ಜಾಸ್ತಿ ಮಾಡ್ತಿರೋ, ಟ್ಯೂಸ್ಡೇ ಕಮ್ಮಿ ಮಾಡ್ತಿರೋ, ಅಥವಾ ವೆಡ್ನೆಸ್ಡೇನೆ ಜಾಸ್ತಿ ಮಾಡ್ಕೊಂತಿರೋ, ನೀವು ಅದ್ರ ಪ್ರಕಾರ ಬಟ್ ಒನ್ ವೀಕಲ್ಲಿ 20 hours ಎಕ್ಸೀಡ್ ಆಗಬಾರ್ದು ಅಷ್ಟೇ. ಯಾಕಂದ್ರೆ ನಿಮ್ದು ಬ್ಯಾಂಕ್ಗೆ ಕನೆಕ್ಟ್ ಆಗಿರುತ್ತೆ ನಿಮ್ದು ಸ್ಯಾಲ್ರಿ ಬರೋದಲ್ಲ. ಸೊ ನಿಮ್ದು ಸ್ಯಾಲ್ರಿ ಬಂದ್ ಬೀಳ್ತಾ ಇದ್ದಾಗ ಬ್ಯಾಂಕ್ ಅವರು ನೋಡ್ತಾ ಇರ್ತಾರೆ. ಮತ್ತೆ ಇವಾಗ 1 hour ನೀವು 11 pounds ದುಡಿತೀರಾ ಅನ್ಕೊಂಡ್ರೆ, ಎಕ್ಸಾಂಪಲ್ ಅದು ಎಕ್ಸೀಡ್ ಆಯ್ತಂದ್ರೆ 20 hours per week ಆದ್ಮೇಲೆ, ಇವಾಗ 21st hourಗೆ ನಿಮ್ಗೆ 11 pounds ಬಂತು ಅಂದ್ರೆ ನಿಮ್ ಬ್ಯಾಂಕ್ ಅಕೌಂಟ್ಗೆ ನಿಮ್ಮನ್ನ ಕರೀತಾರೆ. ಬ್ಯಾಂಕ್ಗೆ ಕ್ವೆಶ್ಚನಿಂಗ್ ಇರುತ್ತೆ. ಅಕಸ್ಮಾತ್ ಗೊತ್ತಾಯ್ತಂದ್ರೆ ನೀವು ಜಾಸ್ತಿ ಮಾಡ್ತಾ ಇದೀರಾ ಅಂತ ಡಿಪೋರ್ಟ್ ಮಾಡ್ತಾರೆ. ಸೊ ನಾನ್ ಏನ್ ಹೇಳೋದಂದ್ರೆ, ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಬಟ್ ಎಷ್ಟೊಂದ್ ಜನ ಏನಂದ್ರೆ ಮಾಡ್ತಾರೆ, ಲಾಸ್ಟ್ ಅಲ್ಲಿ ಕ್ಯಾಶ್ ಇಸ್ಕೊಂಡ್ಬಿಡ್ತಾರೆ, ಬ್ಯಾಂಕ್ ಹಾಕ್ಸ್ಕೊಳಲ್ಲ, ಕ್ಯಾಶ್ ಅಲ್ಲಿ ಡೀಲ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ NHS ನಂಬರ್ ಏನಕ್ಕೆ ಬೇಕಾಗುತ್ತೆ ಅಂದ್ರೆ, NHS ನಂಬರ್ ಆಲ್ಮೋಸ್ಟ್ ಪಾರ್ಟ್ ಟೈಮ್, ಮೋಸ್ಟ್ ಆಫ್ ದ ಪಾರ್ಟ್ ಟೈಮ್ ಕೇಳ್ತಾರೆ. ನ್ಯಾಷನಲ್ ಇನ್ಶೂರೆನ್ಸ್ ನಂಬರ್ ಅದಿರ್ಲೇಬೇಕು. ಅದ್ ನೀವು ವೀಸಲ್ ಮಾಡೋ IHS ಬೇರೆ, ಇಲ್ಲಿ ಮಾಡ್ಸೋ NHS ಬೇರೆ. ಫಸ್ಟ್ ಥಿಂಗ್ ಏನಂತ ತೋರಿಸ್ತೀನಿ, ನಾನು ಸಿ ವಿ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ನಿಮ್ ಸಿ ವಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನಿಮ್ಗೆ ಅಪ್ಲೈ ಮಾಡ್ಬೇಕಾದ್ರೆ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಒಂದು ಕವರ್ ಲೆಟರ್ ಇರ್ಬೇಕು ಸಿ ವಿ ಜೊತೆ. ಕವರ್ ಲೆಟರ್ ಇದೆ ಅಂದ್ರೆ ಏನಂದ್ರೆ, ನೀವು ಆ ಜಾಬ್ಗೆ ನೀವ್ ಯಾಕೆ ಅರ್ಹತರು, ನೀವ್ ಯಾಕೆ ಆ ಜಾಬ್ಗೆ ಅಪ್ಲೈ ಮಾಡ್ತಾ ಇದೀರಾ, ನಿಮ್ಗೆ ಏನ್ ಮೋಟಿವೇಟ್ ಮಾಡ್ತಾ ಇದೆ ಆ ಜಾಬ್ ಮಾಡಕ್ಕೆ ಅಂತ ಸಿ ವಿಲಿ ಲಿಸ್ಟ್ ಔಟ್ ಮಾಡ್ಬೇಕು. ಸಿ ವಿ 2 ತರ ಇರುತ್ತೆ. ಒಂದು ಪಾರ್ಟ್ ಟೈಮ್ ಸಿ ವಿ ಬೇರೆ ಇರುತ್ತೆ, ಒಂದು ನಿಮ್ ನಾರ್ಮಲ್ ಸಿ ವಿ ಬೇರೆ ಮಾಡ್ಕೊಳ್ಳಿ. ಸೊ 2 ಸಪರೇಟ್ ಸಿ ವಿಸ್ ಇಟ್ಕೊಳ್ಳಿ. ಬನ್ನಿ ನಾನು ತೋರಿಸ್ತೀನಿ. ಸೊ ಇದು ನಾನು ಇವಾಗ ಏನ್ ತೋರಿಸ್ತಾ ಇದ್ದೀನಿ, ಇದು ನನ್ನ ಪಾರ್ಟ್ ಟೈಮ್ ಸಿ ವಿ. ಸೊ ನೀವು ನೋಡ್ತಾ ಇರ್ಬೋದು, ನಂದು ಎಜುಕೇಶನ್ ಎಲ್ಲ ಇದೆ. ಮತ್ತೆ ಇಲ್ಲಿ ನೋಡಿ, ನಾನು ಇಲ್ಲೊಂದು ಬಾರ್ ಸ್ಟಾಫ್ ಅಂತ ಹಾಕಿದೀನಿ. ಮಿಕ್ಕಿದ್ದೆಲ್ಲಾನು ಲಿಸ್ಟ್ ಔಟ್ ಮಾಡಿದೀನಿ. ಸೇಲ್ಸ್ ಎಕ್ಸಿಕ್ಯೂಟಿವ್ ಅದೆಲ್ಲ ಮಿಕ್ಕಿದ್ದು. ಮತ್ತೆ ಅದ್ರ ಜೊತೆ ಇದು ಕವರ್ ಲೆಟರ್. ಪಾರ್ಟ್ ಟೈಮ್ ಕವರ್ ಲೆಟರ್ ಬೇರೆ ತರ ಇರುತ್ತೆ, ಸ್ವಲ್ಪ ಇನ್ಫಾರ್ಮಲ್ ಆಗಿದ್ರು ಪರವಾಗಿಲ್ಲ ಪಾರ್ಟ್ ಟೈಮ್ ಕವರ್ ಲೆಟರ್. ಬಟ್ ನಿಮ್ ಏನ್ ತಿಳಿಸ್ಬೇಕಂತ ಇದೀರೋ ಅದು ತಿಳಿಸ್ಬೇಕು ಇದ್ರಿಂದ. ಸೊ ಏನಿಲ್ಲ, ಲಾಸ್ಟ್ ಅಲ್ಲಿ ನೀವ್ ಏನಕ್ಕೆ ನಾನು ಸ್ಟ್ರಾಂಗ್ ವರ್ಕ್ ಎಥಿಕ್ ಇದೆಯೋ, ಅಥವಾ ಪಾಸಿಟಿವ್ ಆಟಿಟ್ಯೂಡ್ ಇದೆಯೋ, ಹಿಂಗೆ ನಾನು ನೋಡಿ ಇವಾಗ ಎಬಿಲಿಟಿ ಟು ಹ್ಯಾಂಡಲ್ ಬಿಸಿ ಶಿಫ್ಟ್ಸ್ ಏನಿದೆಯೋ ಅದನ್ನ ನೀವು ತಿಳಿಸ್ಬೇಕು. ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ ಇವಾಗ. ಇದು ಬಂದ್ಬಿಟ್ಟು ನಂದು ನಾರ್ಮಲ್ ಜಾಬ್ ಅಪ್ಲೈ ಮಾಡ್ತೀನಲ್ಲ ಆ ಸಿ ವಿ ನೋಡಿ ಹೆಂಗಿದೆ. ವರ್ಕ್ ಅಂಡ್ ರಿಲಿವೆಂಟ್ ಎಕ್ಸ್ಪೀರಿಯನ್ಸ್ ನೋಡಿ, JP Morgan Chase ಅದರಲ್ಲೆಲ್ಲ ಏನಿತ್ತು, ಬಾರ್ ಸ್ಟಾಫ್ ಅದು ಇದು ಇತ್ತು. ಸೊ ಇದ್ರಲ್ಲಿ ನೋಡಿ ಈ ತರ ಟೇಲರ್ ಮಾಡ್ಬೇಕು ನೀವು ಈ ತರ ಜಾಬ್ಸ್ಗೆ. ಇವಾಗ ಒಂದು 6-7 ವೆಬ್ಸೈಟ್ಸ್ ಇದೆ, ಯಾವ್ದ್ರಲ್ಲಿ ನೀವು ಪಾರ್ಟ್ ಟೈಮ್ ಅಪ್ಲೈ ಮಾಡಬಹುದು ಅಂತ. ಬಿಕಾಸ್ ಎಷ್ಟೊಂದ್ ಸೈಟ್ಸ್ ಇದೆ. ಪಾರ್ಟ್ ಟೈಮ್ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ಜಾಬ್ಸ್, ನೀವು ಇವಾಗ ನಾರ್ಮಲ್ ಗೂಗಲ್ ಸರ್ಚ್ ಮಾಡಿದ್ರೆ ಎಷ್ಟೊಂದಿದೆ, ಬಟ್ ಯಾರು ಅಷ್ಟು ಚೆನ್ನಾಗಿ ರಿಪ್ಲೈ ಮಾಡಲ್ಲ, ಇಲ್ಲ ಟಕ ಅಂತ ರಿಪ್ಲೈ ಮಾಡಲ್ಲ. ಬಟ್ ಇದ್ರಲ್ಲಿ ಮೋಸ್ಟ್ ಆಫ್ ಇಟ್ ರಿಪ್ಲೈ ಮಾಡೇ ಮಾಡ್ತಾರೆ. ಬಟ್ ನಾನ್ ಗ್ಯಾರಂಟಿ ಕೊಡ್ತಲ್ಲ ಎಲ್ಲರೂ ರಿಪ್ಲೈ ಮಾಡ್ತಾರೆ, ಆದ್ರೆ ಒಂದು 80% ಅನ್ನ ಮಾಡ್ತಾರೆ. ಸೊ ಬನ್ನಿ. ಸೊ ನಾ ಫಸ್ಟ್ ತೋರಿಸ್ತಾ ಇರೋದು ಇಂಡೀಡ್. ಸೊ ಇಂಡೀಡ್ ಒಂದು ಒಳ್ಳೆ ವೆಬ್ಸೈಟ್ ಪಾರ್ಟ್ ಟೈಮ್ ಮಾಡಕ್ಕೆ. ದಿಸ್ ಇಸ್ ದ ಫಸ್ಟ್ ಪ್ರಿಫರೆನ್ಸ್ ನಾನ್ ಕೊಡೋದು. ಸೊ ಈ ತರ ಲಿಸ್ಟ್ ಔಟ್ ಆಗಿರುತ್ತೆ ಜಾಬ್ಸ್. ನೀವು ಏನ್ ಜಾಬ್ಸ್ ಇಲ್ಲಿ ಟೈಪ್ ಮಾಡ್ಕೊಬಹುದು, ಏನ್ ಮಾಡ್ತೀರಾ ಅಂತ. ಇವಾಗ ಮೆಕ್ಡೊನಾಲ್ಡ್ಸ್ ಎಲ್ಲ ಇಲ್ಲಿ ಲಿಸ್ಟ್ ಆಗಲ್ಲ. ಬಟ್ ಅದರ್ ದನ್ ದಟ್ಸ್, ಇವಾಗ ಸ್ಪೋರ್ಟ್ಸ್ ಕೋಚಿಂಗ್ ಮಾಡ್ತಿರೋ, ಅಥವಾ ನೀವು ಯಾವ್ದನ್ನ ಕೇರ್ ಟೇಕರ್ ಆಗಿರ್ತಿರೋ, ಯು ಕ್ಯಾನ್ ಗಿವ್ ಎ ಲೊಕೇಶನ್ ಹಿಯರ್. ಇಲ್ಲಿ ಫೈಂಡ್ ಜಾಬ್ಸ್ ಅಂತ ಹೊಡ್ತಿದ್ರೆ ಎಲ್ಲ ಲಿಸ್ಟ್ ಔಟ್ ಆಗುತ್ತೆ ಜಾಬ್ಸ್. ಇವಾಗ ನೋಡಿ, ಇಲ್ಲಿ ಯಾವ್ದು ಫುಟ್ಬಾಲ್ ಕೋಚ್ ಅಂತ ಇದೆ, 11.44 to 20 pounds an hour ಅಂತ ಇದೆ, ಪಾರ್ಟ್ ಟೈಮ್ ಅಂತಾನೆ ಇದೆ. ಸೊ ನೀವು ಈ ತರ ಇದಿದ್ರೆ ನೀವು ಆ ತರನೇ ಟೇಲರ್ ಮಾಡ್ಬಿಟ್ಟು ನಿಮ್ ಸಿ ವಿನ ಅದಕ್ಕೆ ಮಾತ್ರ ಪೋಸ್ಟ್ ಮಾಡ್ಬೇಕು. ಸೊ ಸೆಕೆಂಡ್ ವೆಬ್ಸೈಟ್ ಬಂದ್ಬಿಟ್ಟು CV ಲೈಬ್ರರಿ ಅಂತ. ಇಟ್ ವರ್ಕ್ಸ್ ದ ಸೇಮ್ ವೇ. ಆಮೇಲೆ ಥರ್ಡ್ ಒನ್ ಬಂದ್ಬಿಟ್ಟು ಮಾನ್ಸ್ಟರ್ ಅಂತ, ಇದು ಚೆನ್ನಾಗಿದೆ. ಆಮೇಲೆ ಇದು ನಾನು ರೆಕಮೆಂಡ್ ಮಾಡ್ತೀನಿ.
ಸೊ ಇದ್ರಲ್ಲೂ ಅಷ್ಟೇ ನೋಡಿ, ಇವಾಗ ಏನಾರ ನೀವು ತುಂಬಾ ಚೆನ್ನಾಗಿದ್ರೆ ಓದೋದ್ರಲ್ಲಿ ಮ್ಯಾಥ್ಸ್ ಎಲ್ಲ ಮಾಡಂಗಿದ್ರೆ, ಸೊ ನೀವು ಟೀಚಿಂಗ್ ಅಸಿಸ್ಟೆಂಟ್ ಆಗ್ಬೋದು, ಇಲ್ಲ ಮ್ಯಾಥ್ಸ್ ಟ್ಯೂಟರ್ ಆಗ್ಬೋದು. ಇದೊಂದು ನೆಕ್ಸ್ಟ್ ಇರೋದು ಗ್ಲಾಸ್ ಡೋರ್. ಸೊ ದಿಸ್ ಇಸ್ ಆಲ್ಸೋ ನೈಸ್ ಪ್ಲಾಟ್ಫಾರ್ಮ್. ದ ಲಾಸ್ಟ್ ಒನ್ ನಾನೇನ್ ತೋರಿಸ್ತಾ ಇರೋದಂದ್ರೆ, ಇದು ಗವರ್ಮೆಂಟ್ ವೆಬ್ಸೈಟ್, ಇದು UK ಅವ್ರದೇನೆ ಗವರ್ಮೆಂಟ್ ವೆಬ್ಸೈಟ್. ಫೈಂಡ್ ಅ ಜಾಬ್ ಅಂತ, ನೀವು ಫೈಂಡ್ ಅ ಜಾಬ್ UK ಅಂತ ಓದ್ತಿದ್ರೆ ಇದು ಅವ್ರದ್ದು ಡಿಪಿಕ್ಟ್ ಆಗುತ್ತೆ, UK ಗವರ್ಮೆಂಟ್ ಅವ್ರದ್ದು. ಸೊ ನೀವು ಯಾವ ಲೊಕೇಶನ್ ಅಲ್ಲಿ ಏನೇನ್ ಪಾರ್ಟ್ ಟೈಮ್ ಇದೆಯೋ ಎಲ್ಲ ಓಪನಿಂಗ್ಸ್ ತೋರಿಸುತ್ತೆ. ಸೊ ನಾನು ಇವಾಗ ಎಷ್ಟೊಂದು ವೆಬ್ಸೈಟ್ಸ್ ನಲ್ಲಿ ಲಿಸ್ಟ್ ಔಟ್ ಮಾಡಿದೆ. ಸೊ ನೀವು ಅದ್ರಲ್ಲಿ ಅಪ್ಲೈ ಮಾಡ್ತೀರಾ. ಅದು ಇಲ್ದಿರಾ ಬೇರೆ ಕಡೆ ಇರುತ್ತಲ್ಲ ಜಾಬ್ಸ್, ಇವಾಗ KFC ಆಗ್ಲಿ, ಮೆಕ್ಡೊನಾಲ್ಡ್ಸ್ ಆಗ್ಲಿ, ಸಬ್ವೆ ಆಗ್ಲಿ, ಅದೆಲ್ಲ ಇದ್ರಲ್ಲಿ ಲಿಸ್ಟ್ ಔಟ್ ಆಗಲ್ಲ. ಇಲ್ಲಿ ಅದೆಲ್ಲ ಹೆಂಗಂತ ನಾನು ತೋರಿಸ್ತೀನಿ ಬನ್ನಿ, ಅದನ್ನ ಹೆಂಗ್ ಅಪ್ಲೈ ಮಾಡೋದು ಅಂತ. ಸೊ ಫಾರ್ ಎಕ್ಸಾಂಪಲ್ ನೀವು ಮೆಕ್ಡೊನಾಲ್ಡ್ಸ್ ತಗೊಂತೀರಾ, ಮೆಕ್ಡೊನಾಲ್ಡ್ಸ್ ಅಂತ ತಗೊಂಡು ಮೆಕ್ಡೊನಾಲ್ಡ್ಸ್ ಕರಿಯರ್ಸ್ ಅಂತಾನೆ ಹಾಕ್ತೀರಾ. ಅದಾದ್ಮೇಲೆ ಏನೋ ಒಂದು ಸೆಲೆಕ್ಟ್ ಮಾಡಿ. ಸೊ ಸೇಮ್ ನೀವು ಇಲ್ಲಿ ತಿರ್ಗಾ ಲೊಕೇಶನ್ ಹಾಕಿ, ನೀವೇನಿ ನಿಮ್ ಡಿಸ್ಟೆನ್ಸ್ ರೇಡಿಯಸ್, ನಾನು ಫಾರ್ ಎಕ್ಸಾಂಪಲ್ ಇದೇ ವ್ಯೂ ಜಾಬ್ ಕೊಡ್ತೀನಿ ನೋಡಿ, ಕಸ್ಟಮರ್ ಕೇರ್ ಇಂದ ಈವ್ನಿಂಗ್. ಸೊ ಕೆಳಗಡೆ ಇಲ್ಲಿ ನಿಮ್ಗೆ ಜಾಬ್ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವೇನೇನ್ ಮಾಡ್ತೀರಾ ಅಂತ. ಅದಾದ್ಮೇಲೆ ಕೆಳಗಡೆ 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 ಹೋಗ್ತಾ ಇದ್ರೆ ನಿಮ್ಗೆ ಎಲ್ಲಾನು ತೋರಿಸುತ್ತೆ, ನೀವು ಎಷ್ಟು ಯಾವ ಕ್ರೂ ಮೆಂಬರ್ ಆಗ್ತಿರೋ ಎಲ್ಲಿದೆ ಅಂತ. ಇಲ್ಲಿ ಅಪ್ಲೈ ಅಂತ ಇದೆ ನೋಡಿ, ಇಲ್ಲಿ ಅಪ್ಲೈ ಹೊತ್ತಿದ್ರೆ ಅವ್ರದ್ದು ವೆಬ್ಸೈಟ್ಗೆ ಹೋಗುತ್ತೆ. ಸೊ ಇಲ್ಲಿಂದ ನೀವು ಅಪ್ಲೈ ಮಾಡ್ತಾ ಹೋಗ್ತಾ ಇರ್ಬೇಕು. ವೆಬ್ಸೈಟ್ ಇದು ಮೆಕ್ಡೊನಾಲ್ಡ್ಸ್ ಹಿಂಗೇನೆ ಇರೋದು, ಈ ಊರ್ ಕಡೆಯಿಂದಾನೇ ಹೋಗ್ಬೇಕು ನೀವು ಇದಕ್ಕೆ. ಸೊ ಈ ತರನೇ ನೀವು KFCಗೆ, ಸಬ್ವೇಗೆ, ಮತ್ತೆ ಬುಚೀಸ್ಗೆ, ಮತ್ತೆ ಮೋಸ್ಟ್ ಆಫ್ ದಿ ರೆಸ್ಟೋರೆಂಟ್ಸ್ ನೀವು ಅವ್ರ ವೆಬ್ಸೈಟ್ ಥ್ರೂನೇ ಅಪ್ಲೈ ಮಾಡಬೇಕು. ಇವಾಗ ನೀವು ಕೇರ್ ವರ್ಕರ್ಸ್ ಆಗಿ ವರ್ಕ್ ಮಾಡ್ತೀರಾ, ನಾನೀಸ್ ಆಗಿ ವರ್ಕ್ ಮಾಡ್ತೀರಾ ಅಂದ್ರೆ ಅದೆಲ್ಲ ಇಂಡೀಡ್ ಅಲ್ಲೇ ಸಿಗುತ್ತೆ ನಿಮ್ಗೆ. ಸೊ ಇವಾಗ ನಾನು ಮೆಕ್ಡೊನಾಲ್ಡ್ಸ್, KFC, ಸಬ್ವೆಲ್ ಹೆಂಗ್ ಹೈರ್ ಮಾಡ್ತಾರೆ ಅದೇ ತರ ಸೇಮ್ H&M, ಪ್ರೈಮಾರ್ಕ್ ಅಂಡ್ ಬೂಟ್ಸ್ ಅಲ್ಲೆಲ್ಲ ಸೇಮ್ ಇದೇ ತರಾನೇ. ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟೇನೆ ನೀವು ಅಪ್ಲೈ ಮಾಡ್ಬೇಕು ಜಾಬ್ಸ್ಗೆ. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನಿಮ್ ಕಾಲೇಜಲ್ಲೂ ಎಷ್ಟೊಂದು ಜಾಬ್ಸ್ ಇರುತ್ತೆ, ನೀವು ಅಪ್ಲೈ ಮಾಡ್ಕೊಬಹುದು. ಇವಾಗ ನಿಮ್ ಲೈಬ್ರರಿಯನ್ ಆಗೋ ಅಥವಾ ಕಾಲೇಜ್ ಏನೋ ಒಂದು ಸಣ್ಣ ಪುಟ್ಟ ರಿಸರ್ಚ್ ಅಸಿಸ್ಟೆಂಟ್. ಬಟ್ ನಾನ್ ಆ ಕಡೆ ಯಾಕೆ ಲೀನ್ ಆಗಲ್ಲ ಅಂದ್ರೆ, ರಿಸರ್ಚ್ ಅಸಿಸ್ಟೆಂಟ್ ನಾನು ಯಾಕೆ ಸಪೋರ್ಟ್ ಮಾಡಲ್ಲ ಅಂದ್ರೆ, ಅವ್ರ ಆ ರಿಸರ್ಚ್ ಟೈಮ್ ಮಾತ್ರ ಇವಾಗ ಒಂದು ಏನೋ ಒಂದು ಡೇಟಾ ಬೇಕಿರುತ್ತೆ, ಆ ಡೇಟಾ ಮಾತ್ರ ಈಸ್ಕೊಂಡು ನಿಮ್ಗೆ ಒಂದು 12-13 ಪಾಯಿಂಟ್ಸ್ ಕೊಟ್ಬಿಟ್ಟು ನಡಿಯಪ್ಪ ಟಾಟಾ ಬೈ ಬೈ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ದಟ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಐ ಡೋಂಟ್ ಲೈಕ್ ಅಬೌಟ್ ಇಟ್. ನಾನು ಅದಕ್ಕೆ ಅದನ್ನ ರೆಕಮೆಂಡ್ ಮಾಡಕ್ ಹೋಗಲ್ಲ. ಇಟ್ಸ್ ನಾಟ್ ಲೈಕ್ ಅ ಸ್ಟಾಗ್ನೆಂಟ್ ಜಾಬ್, ನೀವು ಅದ್ರಲ್ಲೇ ಇರ್ತೀರಾ ಅಂತ. ಪೇ ಅದನ್ನು ಅಷ್ಟೇನೆ ಸ್ಟಾಗ್ನೆಂಟ್ ಇರಲ್ಲ. ಸೊ ಅದೊಂದು. ಮತ್ತೆ ನೆಕ್ಸ್ಟ್ ಏನಂದ್ರೆ, ಎಷ್ಟೊಂದು ರೆಕ್ರೂಟ್ಮೆಂಟ್ ಏಜೆನ್ಸೀಸ್, ಪಾರ್ಟ್ ಟೈಮ್ಗೆನೆ ರೆಕ್ರೂಟ್ಮೆಂಟ್ ಏಜೆನ್ಸೀಸ್ ಇದೆ. ಬಟ್ ಏನಂದ್ರೆ ಅವರು ಕಾಸು ಕೊಡ್ಬೇಕು ನೀವು. ಬಟ್ ಅದ್ರಲ್ಲಿ ಏನಂದ್ರೆ ಪಕ್ಕ ಜಾಬ್ ಸಿಕ್ಕೇ ಸಿಗುತ್ತೆ ನಿಮ್ಗೆ, ಏನು ನಿಮ್ಗೆ ಸಿಗಲ್ಲ ಅಂತ ಇರಲ್ಲ, ಯು ವಿಲ್ ಗೆಟ್ ಅ ಜಾಬ್. ಬಟ್ ಯಾರು ಹೋಗ್ಬೇಡಿ ರೆಕ್ರೂಟ್ಮೆಂಟ್ ಏಜೆನ್ಸಿಗೆಲ್ಲ. ಯಾಕೆ ಹೋಗ್ತೀರಾ, ನೀವೇ ನಿಮ್ ಪಾಡಿಗೆ ಹಾರ್ಡ್ ವರ್ಕ್ ಮಾಡಿ CV-ನೆಲ್ಲ ಟೇಲರ್ ಮಾಡಿ ನಿಮ್ಗೆ ಸಿಗುತ್ತೆ. ಒಂದೇನಪ್ಪಾ ಅಂದ್ರೆ, ರೆಫರೆನ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇಲ್ಲಿ. ರೆಫರೆನ್ಸ್ ಏನಾಗುತ್ತೆ, ಅವ್ರು ನಿಮ್ಗೆ ಯಾರ ನಿಮ್ಮನ್ನ ಜಾಬ್ಗೆ ರೆಫರ್ ಮಾಡ್ತಾ ಇದ್ರೆ, ಸೊ ಅವ್ರಿಗೆ ಒಂದು ಎಂಪ್ಲಾಯರ್ಗೆ ಒಂದು ಏನಂದ್ರೆ ಅದೇನಂತಾರೆ, ಒಂದು ಕಾನ್ಫಿಡೆನ್ಸ್ ತರ, ಓ ಇವ್ರ ಕೆಲಸ ಚೆನ್ನಾಗಿ ಮಾಡ್ತಾರೆ, ಇವ್ರನ್ನ ಯಾರೋ ರೆಫರ್ ಮಾಡ್ತಾ ಇರ್ರೆ ಇವ್ರನ್ನ ಕೆಲಸ ಮಾಡಕ್ಕಿಂತ. ಸೊ ರೆಫರೆನ್ಸ್ ಹೆಂಗ್ ಸಿಗುತ್ತೆ ಅಂದ್ರೆ, ನೀವು ಲಿಂಕ್ಡ್ಇನ್ ಹೋಗ್ಬೇಕು. ಸೊ ಲಿಂಕ್ಡ್ಇನ್ ಅಲ್ಲಿ ಅಕೌಂಟ್ ಮಾಡ್ಕೊಳ್ಳಿ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಲಿಂಕ್ಡ್ಇನ್ ಅಲ್ಲಿ ಅಕೌಂಟ್ ಮಾಡ್ಕೊಂಡು ನೀವು ಎಷ್ಟೊಂದ್ ಜನ ಇವಾಗ ನೀವು ಮೆಕ್ಡೊನಾಲ್ಡ್ಸ್ ಪಾರ್ಟ್ ಟೈಮ್ ಅಂತ ಹಾಕಿದ್ರೆ, ಅವ್ರು ಯಾರ್ಯಾರು ಮಾಡ್ತಾ ಇದ್ರೆ ಎಲ್ಲ ಲಿಸ್ಟ್ ಔಟ್ ಆಗುತ್ತೆ. ಸೊ ಅವ್ರ ಮೇಲೆ ಒತ್ತಿ, ಅವ್ರ ಮೇಲೆ ಮೆಸೇಜ್ ಮಾಡ್ಬಿಟ್ಟು ಅವ್ರಿಗೆ, ಅವರಿಂದ ನೀವು ಕಾಲಿಗೆ ಬಿದ್ದಿ ಕೈಗೆ ಬಿದ್ದಿ ರೆಫರೆನ್ಸ್ ತಗೊಂಡ್ಲೇಬೇಕಾಗುತ್ತೆ. ನೀವು ಇಲ್ಲಿ ಬಂದ್ರೆ ಈಗೋನೆಲ್ಲ ಸೈಡಿಗೆ ಇಟ್ಟು ನೀವು ಕೆಲಸ ಮಾಡ್ಲೇಬೇಕಾಗುತ್ತೆ. ಸೊ ಅವ್ರು ನಿಮ್ಗೊಂದು ರೆಫರಲ್ ಕೊಟ್ರೆ ನಿಮ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಡೇಟಾಬೇಸ್, ಸಾಫ್ಟ್ವೇರ್ ಡೇಟಾಬೇಸ್ ಅಲ್ಲಿ ಮೇಲ್ ಇಡ್ತೀರಾ ಹೈರ್ ಮಾಡೋರ್ಗೆ. ಸೊ ದಟ್ ಇಸ್ ದ ಓನ್ಲಿ ಥಿಂಗ್ ಐ ರೆಕಮೆಂಡ್. ಸೊ ಲಾಸ್ಟ್ ಒನ್ ಏನಪ್ಪಾ ಅಂದ್ರೆ, ಇವಾಗೆಲ್ಲ ಹೇಳ್ದೆ ಆನ್ಲೈನ್ ಇಂದ ಹೆಂಗ್ ಅಪ್ಲೈ ಮಾಡೋದು ಅಂತ. ಆಫ್ಲೈನ್ ಅಲ್ಲಿ ಹೆಂಗ್ ಅಪ್ಲೈ ಮಾಡೋದು ಅಂತ ಇವಾಗ ಹೇಳ್ತೀನಿ. ಡೈರೆಕ್ಟ್ ಆಗಿ ವಾಕ್ ಇನ್ ಮಾಡ್ಬೋದು. ಯಾವ್ದಾನ ಲಾಂಡ್ರಿ ಸ್ಟೋರ್ ಇರುತ್ತೋ, ಸೂಪರ್ ಮಾರ್ಕೆಟ್ಸ್ ಇರುತ್ತೋ, ಇಂಡಿಯನ್ ಪಾಕಿಸ್ತಾನಿ ಸೂಪರ್ ಮಾರ್ಕೆಟ್ಸ್ ಇರುತ್ತೆ ಇಲ್ಲಿ. ಸೊ ನೀವು ಡೈರೆಕ್ಟ್ ಆಗಿ ವಾಕ್ ಇನ್ ಮಾಡ್ಬಿಟ್ಟು ನೀವು CV ಸಬ್ಮಿಟ್ ಮಾಡ್ಬಿಟ್ಟು ನೀವು ಆರಾಮಾಗಿ ನೀವು ಏನಕ್ಕೆ ಜಾಬ್ ಬೇಕು, ನಿಮ್ಗೆ ಯಾಕೆ ಇಷ್ಟು ನೀಡ್ ಇದೆ ಜಾಬ್ಗೆ, ನಿಮ್ ಇಂಟ್ರೊಡಕ್ಷನ್ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾಡ್ಬೇಕಂದ್ರೆ, ನೀವು ಅವನು ಅಲ್ಲೇ ತಗೊಂಡ್ಬಿಡ್ಬೇಕು ನೀವು ಜಾಬ್ಗೆ, ಹಂಗಿರ್ಬೇಕು. ನೀವು ಅಷ್ಟು ಕಾನ್ಫಿಡೆಂಟ್ ಆಗಿ ಮಾಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ, ನೀವು ಕಾಲ್ ಬ್ಯಾಕ್, ಒಬ್ಬೊಬ್ರು ವಾಕ್ ಇನ್ ಮಾಡಿದಾಗೂ ಕಾಲ್ ಬ್ಯಾಕ್ ಗಳು ಬರಲ್ಲ. ಅದಕ್ಕೆ ನೀವು ಡಿಸಪಾಯಿಂಟ್ ಆಗ್ಬೇಡಿ. ಒಬ್ಬೊಬ್ರು ಮಾಡಲ್ಲ, ಒಬ್ಬೊಬ್ರು ಮಾಡ್ತಾರೆ. ಮಾಡಿದ್ರು ಕರ್ಸ್ಬಿಟ್ಟು ಇಂಟರ್ವ್ಯೂ ಕೂರಿಸ್ಬಿಟ್ಟು ಏನಂದ್ರೆ ಹೆಂಗೆ, ನಿಮ್ ಜಾಬ್ ಅಲ್ಲಿ ಅಷ್ಟು ಇಂಟರ್ವ್ಯೂ ಕೇಳಲ್ಲ, ಹಂಗೆಲ್ಲ ಕೇಳ್ತಾ ಇರ್ತಾರೆ. ಸೊ ಅದೆಲ್ಲ ಇದ್ದೇ ಇರುತ್ತೆ. ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್, ಗೋತ್ರು ಮಾಡ್ಬೇಕು ನಾವು. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾನು ಏನ್ ಹೇಳ್ತಾ ಇರಂದ್ರೆ, ಸ್ಕ್ಯಾಮ್ಸ್ ಎಲ್ಲ ಜಾಸ್ತಿ ನಡೆಯುತ್ತೆ UK ಅಲ್ಲಿ. ಸೊ ಸ್ಕ್ಯಾಮ್ಸ್ ಇಂದ ಸ್ವಲ್ಪ ದೂರ ಇರಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗಲ್ಲ ಹೆಂಗ್ ಸ್ಕ್ಯಾಮ್ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ. ನಾನು ಫಸ್ಟ್ ಡೇನೇ ಸ್ಕ್ಯಾಮ್ ಆಗೋಗ್ಬಿಟ್ಟಿದ್ದೆ ಇಲ್ಲಿ ಬಂದೋಗೇನೆ. ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಅದು ಹೇಳ್ತೀನಿ ಅದನ್ನ ವ್ಲಾಗ್ ಅಲ್ಲಿ. ಬಟ್ ಕಮ್ಮಿ ಕೆಲ್ಸಕ್ಕೆ ಜಾಸ್ತಿ ದುಡ್ಡು ಕೊಡೋದು, ಇಲ್ಲಾಂದ್ರೆ ಯಾರೋ ನಿಮ್ಗೆ ಸಿಕ್ಬಿಟ್ಟು ಈ ತರ ನಾನು ರೆಫರ್ ಮಾಡ್ತೀನಿ ಬಂದ್ ನನ್ ಜೊತೆ ಸೇರ್ಕೊ, ಎಲ್ಲೂ ಮಾಡಕ್ ಹೋಗ್ಬೇಡಿ ಪ್ಲೀಸ್. ನೀವ್ ಎಲ್ಲಿ ಹೋಗ್ತಿರೋ ಡಬಲ್ ಚೆಕ್ ಮಾಡಿ. ಮತ್ತೆ ನೀವು ಓವರ್ ನೈಟ್ ಶಿಫ್ಟ್ ಮಾಡಂಗಿದ್ರೆ ಸೌತ್ ವೆಸ್ಟ್, ಸೌತ್ ಇಲ್ಲ ನಾರ್ತ್ ಲಂಡನ್, ಆ ಪಾರ್ಟ್ ಆಫ್ ಇಟ್ ಇಸ್ ಓಕೆ, ಸೇಫ್ ಆಗಿದೆ. ಬಟ್ ಈಸ್ಟ್ ಎಲ್ಲ ನಾನು ರೆಕಮೆಂಡ್ ಮಾಡಲ್ಲ ಆ ಕಡೆ ಕೆಲಸ ಮಾಡಕ್ಕೆ. ಬಿಕಾಸ್ ಅದು ಸ್ವಲ್ಪ ನೀವು
12 o'clock 11 o'clock ಓವರ್ ನೈಟ್ ಶಿಫ್ಟ್ಸ್ ಇದ್ರೆ ಬೇಡ, ಅಲ್ಲೆಲ್ಲ ತಗೊಳಕ್ ಹೋಗ್ಬೇಡಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ರೀಸೆಂಟ್ ಆಗಿ ನಮ್ದು ಯಾರೋ ಒಬ್ಬ ಇಂಡಿಯನ್ ಹುಡುಗನೇನೆ ಡೆಲಿವರಿ ಜಾಬ್ ಮಾಡಕ್ ಹೋಗ್ಬಿಟ್ಟು ಅವನ ಡಿಪೋರ್ಟ್ ಮಾಡಿದ್ರು. ಪ್ರಾಬಬ್ಲಿ ಅವನು 30 hours ಮೇಲೆ ಮಾಡ್ತಾ ಇರ್ತಾನೆ. ಬಿಕಾಸ್ ಡೆಲಿವರಿ ಜಾಬ್ ಅಲ್ಲಿ ಗೊತ್ತಲ್ಲ, ನೀವು ಎಷ್ಟೊತ್ತಾದ್ರೂ ನೀವು ಮಾಡ್ಬೋದು. ಆಮೇಲೆ ಡೆಲಿವರಿ ಜಾಬ್ ನಿಮ್ಗೆ ಒಂದ್ ಲೈಸೆನ್ಸ್ ಇರ್ಬೇಕು, ಅದೆಲ್ಲ ಬ್ಯಾಕ್ ಗ್ರೌಂಡ್ ಚೆಕ್ ಇಲ್ದಿರ ಒಬ್ಬೊಬ್ರು ಮಾಡಿಸ್ಬಿಡ್ತಾರೆ ನಿಮ್ ಕೈಲಿ. ಬಟ್ ಸೇಫ್ ಆಗಿರಿ ಏನ್ ಮಾಡ್ತಿರೋ ಅದ್ರ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಏನಂದ್ರೆ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ, ನಿಮಗ್ CV ಬಗ್ಗೆ ಕ್ಲಾರಿಫಿಕೇಶನ್ಸ್ ಏನಾರ ಬೇಕಿದ್ರೆ, ಇಲ್ಲಾಂದ್ರೆ ಕವರ್ ಲೆಟರ್ಸ್ ಬಗ್ಗೆ ಏನಾರ ಇದ್ರೆ ನನಗೆ ಪಿಂಗ್ ಮಾಡಿ, ನಾನು ಅದನ್ನೆಲ್ಲ ಮಾಡ್ತೀನಿ, ರೆಕ್ಟಿಫೈ ಮಾಡ್ತೀನಿ. ಮತ್ತೆ ತಿರ್ಗಾ ನನ್ CV ಬೇಕಂದ್ರೂ ನಾನು ಕೇಳಿ, ನಾನು ಕಳಿಸ್ಕೊಡ್ತೀನಿ. ಅಂಡ್ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರನ್ನ ನಿಮ್ಮ ಫ್ರೆಂಡ್ಸ್ ಬರೋರಿದ್ರೆ UKಗೆ ಇದನ್ನ ಶೇರ್ ಮಾಡಿ, ಬಿಕಾಸ್ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಬರಂಗಿದ್ರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ.